ನಮಸ್ತೆ. ನಾನ್ ಪವಿತ್ರ JS ಅಂತ ತುಮಕೂರು ಜಿಲ್ಲೆಯ ಗೋಮಾರದಳ್ಳಿ ಗ್ರಾಮದವಳು. ಇಂದು ಪ್ರೊಫೆಸರ್ LV ಶಾಂತಕುಮಾರಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪರಿಚಯಿಸುವಂತ ಭಾಗ್ಯ ನನ್ನದಾಗಿದೆ. ಅವ್ರ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಅವರು ತುಮಕೂರಿನ ತಿಪಟೂರಿನಲ್ಲಿ 1938ರಲ್ಲಿ ಅಕ್ಟೋಬರ್ 3ರಂದು ಜನಿಸಿರ್ತಾರೆ. ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದು ಹಿಂದಿ ವಿಶಾರದವನ್ನ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಗಳಲ್ಲಿ ಸಮಾನ ಪ್ರಭುತ್ವವನ್ನ ಸಾಧಿಸಿರುವ ಲೇಖಕಿಯು ಇವರಾಗಿದ್ದಾರೆ. ತುಮಕೂರಿನ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಪ್ರಸ್ತುತ ಅವರು ಬೆಂಗಳೂರಿನ ಬನಶಂಕರಿಯಲ್ಲಿ ನೆಲೆಸಿದ್ದಾರೆ. ಇನ್ನ ಅವರ ಸ್ವತಂತ್ರ ಕೃತಿಗಳು ಅಂತ ಬಂದಾಗ ಸಾಕಷ್ಟು ಸ್ವತಂತ್ರ ಕೃತಿಗಳನ್ನ, ಅನುವಾದ ಕಾರ್ಯಗಳನ್ನ ಮಾಡಿದ್ದಾರೆ. ಸಹ ಸಂಪಾದನೆ, ಸಹ ಅನುವಾದ ಕಾರ್ಯಗಳನ್ನ ಕೂಡ ಮಾಡಿದ್ದಾರೆ. ಅವರ ಸ್ವತಂತ್ರ ಕೃತಿಗಳು ಅಂತ ಬಂದಾಗ 26 ಕೃತಿಗಳನ್ನ ಅವರು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ನೆನಪುಗರಿ ಬಿಚ್ಚಿದಾಗ ಅನ್ನುವಂತ ವ್ಯಕ್ತಿ ಚಿತ್ರಣ ಆಗಿರ್ಬಹುದು, ಅನುಪಮ ನಿರಂಜನ, ಸುಧಾಮೂರ್ತಿ, CN ಜಯಲಕ್ಷ್ಮೀ ದೇವಿ, HV ಸಾವಿತ್ರಮ್ಮ, ಗೀತಾ ನಾಗಭೂಷಣಂತ ಲೇಖಕಿಯರ ಬದುಕು ಬರಹಗಳ ಕುರಿತು ಅವರು ಬರೆದಿರ್ತಕ್ಕಂಥದ್ದು. ಚೈತನ್ಯದ ಚಿಲುಮೆ ಅನ್ನುವಂತ ಜೀವನ ಚರಿತ್ರೆ, ಹಲವಾರು ವಿಮರ್ಶೆಗಳನ್ನ ಬರೆದಿದ್ದಾರೆ. ಹೀಗೆ ಕವನ ಸಂಕಲನಗಳನ್ನು ಕೂಡ ಅವರು ರಚಿಸಿರ್ತಕ್ಕಂಥದ್ದು. ಇನ್ನ ಅನುವಾದ ಕೃತಿಗಳು ಅಂತ ಬಂದಾಗ ಪೇಪೆ ಮತ್ತು ಇತರ ಕಥೆಗಳು, ಸಾರ್ವಭೌಮನ ಸ್ವಗತಗಳು, ಮಾನವ ಜೀವನ ವಿಲಕ್ಷಣ ಪ್ರಹಸನ, ಈ ರೀತಿಯ ಅನುವಾದ ಕೃತಿಗಳನ್ನ ಬರೆದಿದ್ದಾರೆ. ಹಿಂದಿ ಮೂಲದ ಕೃತಿಗಳನ್ನು ಕೂಡ ಅನುವಾದಿಸಿರ್ತಕ್ಕಂಥದ್ದು ಇವರ ಮತ್ತೊಂದು ಹೆಮ್ಮೆ ಅಥವಾ ಗರಿ ಅಂತಾನೆ ತಿಳಿಸಬಹುದು. ಇನ್ನ ಸಹ ಸಂಪಾದನೆ ಅಥವಾ ಸಹ ಅನುವಾದ ಅಂದಾಗ ಭೈರಪ್ಪನವರ ಸೂಕ್ತಿ ಸಂಪದ ಶತಾವಧಾನಿ ಡಾಕ್ಟರ್ ಗಣೇಶ್ರೊಂದಿಗೆ ಸಂಪಾದನೆಯನ್ನ ಮಾಡಿದ್ದಾರೆ. ಪ್ರವಾಹಕ್ಕೆ ಎದುರಾಗಿ ಎನ್ನುವಂತ ಅನುವಾದ ಕಾರ್ಯವನ್ನ ಸುಮನಾ ವಿಶ್ವನಾಥ್ ಮತ್ತು MS ರಘುನಾಥ್ರೊಂದಿಗೆ ಅವರು ಸಹ ಅನುವಾದ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು. ಭಿತ್ತಿ ಒಂದು ಪುಸ್ತಕವನ್ನ ಇಂಗ್ಲಿಷಿಗೆ MS ರಾಮಸ್ವಾಮಿ ಅವರೊಂದಿಗೆ ಅನುವಾದ ಕಾರ್ಯವನ್ನ ಸಹ ಸಂಪಾದನೆಯ ಕಾರ್ಯಗಳನ್ನ, ಹೀಗೆ ಹೆಚ್ಚು ಪುಸ್ತಕಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳ ಸಹ ಸಂಪಾದನೆ ಮತ್ತು ಸಹ ಅನುವಾದ ಕಾರ್ಯಗಳನ್ನ ಕೂಡ ಇವರು ಮಾಡಿದ್ದಾರೆ. ಇನ್ನ ಇವರ ಈ ಎಲ್ಲ ಸಾಹಿತ್ಯದ ಕುರಿತಾದಂತ ಸೇವೆಗೆ ಇವರಿಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಸಂದಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ವಿಶಿಷ್ಟ ಲೇಖಕಿ ಪ್ರಶಸ್ತಿ, NMKRV ಕಾಲೇಜಿನಿಂದ ಸದೋದಿತ ಪುರಸ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದಿವಂಗತ T ಶ್ರೀನಿವಾಸ್ ಸ್ಮರಣಾರ್ಥ PK ನಾರಾಯಣ ದತ್ತಿ ಪ್ರಶಸ್ತಿ, SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನದಿಂದ ಗೌರವ ಪುರಸ್ಕಾರ, V ಸೀತಾರಾಮಯ್ಯ ಸಂಪದ ಪ್ರತಿಭಾ ಸಂಪನ್ನರು ಸನ್ಮಾನ, ಮಂಥಣಿ ಮಾಸಪತ್ರಿಕೆಯಿಂದ ಸನ್ಮಾನ, ಹಾಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ HV ಸಾವಿತ್ರಮ್ಮ ದತ್ತಿ ಪುರಸ್ಕಾರ ಎಪಿಕ್ವೆಟಸ್ ಅನುವಾದಕ್ಕಾಗಿ, ಹಾಗೆ ಸ್ತ್ರೀ ಸಖಿ ಸಂಘಟನೆಯಿಂದ ಶ್ರೀಮತಿ ಸರಸ್ವತಿ ರಿಜಬುಡರ ನೆನಪಿನಲ್ಲಿ ಸಾಹಿತ್ಯ ಮತ್ತು ಅನುವಾದ ಕ್ಷೇತ್ರಕ್ಕೆ ನೀಡಿದಂತ ಕೊಡುಗೆಗಾಗಿ ಸರಸ್ವತಿ ಸಾಹಿತ್ಯ ಪುರಸ್ಕಾರ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಿಂದ ಕರ್ನಾಟಕದಿಂದ ಸಾಹಿತ್ಯದಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಗಾಗಿ ಆದಿಕವಿ ಪ್ರಶಸ್ತಿಯನ್ನ ಕೂಡ ಇವರು ಪಡೆದಿದ್ದಾರೆ. ಆನಾ ಕೃಷ್ಣರಾವ್ರವರ ಅನುಷ್ಠಾನದಿಂದ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡುವಂತ ಆನಾ ಪ್ರಶಸ್ತಿ ಕೂಡ ಇವರ ಗರಿಗೇರಿದೆ. ಇನ್ನ BM ಶ್ರೀ ಪ್ರತಿಷ್ಠಾನದ ವತಿಯಿಂದ ನೀಡುವಂತ ಡಾಕ್ಟರ್ ವಿಜಯ ಸುಬ್ಬರಾಜ್ ದತ್ತಿ ನಿಧಿಯ ಗಣ್ಯ ಲೇಖಕಿ ಪ್ರಶಸ್ತಿಯನ್ನ ಕೂಡ ಇವರು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಅವರ ಅಚ್ಚಿನಲ್ಲಿ ಕುಮಾರವ್ಯಾಸ ಭಾರತ ಒಂದು ಅವಲೋಕನ ಆಗಬಹುದು, ಶ್ರೀ ರಾಮಾಯಣ ದರ್ಶನಂ ಅವಲೋಕನವನ್ನ ಕೂಡ ನಾವು ಕಾಣಬಹುದು. ಗುರು ಸಂಹಿತೆಯನ್ನ ಕನ್ನಡದಿಂದ ಇಂಗ್ಲಿಷಿಗೆ ಶ್ರೀಮತಿ SK ವೈಜಯಂತಿ ಅವರೊಂದಿಗೆ ಇವರು ಮಾಡಿರ್ತಕ್ಕಂಥದ್ದು. ಇವಷ್ಟೇ ಅಲ್ಲದೆ ಕವನ, ವಿಮರ್ಶಾ ಲೇಖನ, ಅನುವಾದಗಳು ಮತ್ತು ಪ್ರಜಾವಾಣಿ, ಮಯೂರ ಸಂಕಲನ, ಸಂಕ್ರಮಣದಂತ ಪತ್ರಿಕೆಗಳಲ್ಲಿ ಕೂಡ ಇವರು ಲೇಖನಗಳನ್ನ ಬರೆದಿರ್ತಕ್ಕಂಥದ್ದು. ಕರ್ಮವೀರ, ಸಂಯುಕ್ತ ಕರ್ನಾಟಕ, ಕಸ್ತೂರಿ, ಹೀಗೆ ಇವರು ಲೇಖನಗಳನ್ನ ಬರೆಯದ ಪತ್ರಿಕೆಗಳಿಲ್ಲ ಅಂತಾನೂ ಹೇಳ್ಬಹುದಾಗತ್ತೆ. ಇಷ್ಟೆಲ್ಲ ಸಾಹಿತ್ಯದ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡಿರ್ತಕ್ಕಂಥ ಸಾಹಿತಿಯು ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ಅನ್ನೋದು ನಮ್ಮ ಅದೃಷ್ಟ. ಮುಂದೆ ಇನ್ನು ಅವರು ಮಾತನಾಡ್ತಾರೆ. ಪರಿಚಯಿಸಿಕೊಟ್ಟಂತಹ ಪವಿತ್ರರವರಿಗೆ ಧನ್ಯವಾದಗಳು. ಪ್ರೊಫೆಸರ್ LV ಶಾಂತಕುಮಾರಿ ಮೇಡಮ್ ರವರು ನಮ್ಮನ್ನು ಉದ್ದೇಶಿಸಿ ತಮ್ಮ ಪರಿಚಯ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮೊದಲಿಗೆ ಎಲ್ಲರಿಗೂ ವಂದನೆಗಳು. ಇಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಂತ ಪವಿತ್ರ ಅವರಿಗೂ ನನ್ನ ವಂದನೆಗಳು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿರೋ ಈ ಕಾರ್ಯಕ್ಕಾಗಿ ಅವರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ನಮಸ್ಕಾರಗಳು. ಈ ಕಾರ್ಯಗಳನ್ನು ಅವರು ಹೀಗೆ ನಡೆಸಿಕೊಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಪರಿಚಯ ಎಂದರೆ ಹೆಚ್ಚು ಏನು ಪರಿಚಯ ಹೇಳಿಕೊಳ್ಳುವರೆ ಎಲ್ಲ ಪರಿಚಯ ಹೇಳಿದ್ದಾರೆ. ನಾನು ತುಮಕೂರಿನಲ್ಲಿ ನನ್ನ ಬಾಲ್ಯ ಕಳೆಯಿತು.
ತುಮಕೂರಿನಲ್ಲಿ ಪ್ರಸಿದ್ಧ ಅಡ್ವೊಕೇಟ್ ಆಗಿದ್ದ ಲಕ್ಕೇನಹಳ್ಳಿ ವೆಂಕಟರಾಮಯ್ಯನವರು ನನ್ನ ತಂದೆ, ಎಲ್ ವಿ ಲಲಿತಮ್ಮ ಅನ್ನೋರು ನನ್ನ ತಾಯಿಯವರು. ತುಮಕೂರಿನ ಅನೇಕ ಅಡ್ವೊಕೇಟ್ರುಗಳು ಆವಾಗ ಬಹಳ ಮಂದಿ ಸ್ವಾತಂತ್ರ್ಯ ಸಂಗ್ರಾಮದಿಂದ ಬಹಳ ಪ್ರಭಾವಿತರಾಗಿದ್ದರು ಮತ್ತು ಅದಕ್ಕಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬಹಳ ಸಹಾಯ ಮಾಡ್ತಾಯಿದ್ರು. ಆವಾಗಿದ್ದಂಥ ಅಡ್ವೊಕೇಟ್ಗಳಲ್ಲಿ ನಮ್ಮ ತಂದೆಯವರು ಮತ್ತು ಟಿ ಸುಬ್ರಹ್ಮಣ್ಯಂ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ತಾಳಿಕೆರೆ ಸುಬ್ರಹ್ಮಣ್ಯಂ ಅಂತ, ಆಮೇಲೆ ರಂಗಯ್ಯಂಗಾರು, ಚೆಲುವಯ್ಯಂಗಾರು, ಇವರೆಲ್ಲನೂ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸ್ತಾ ಇದ್ದರು. ಟಿ ಸುಬ್ರಹ್ಮಣ್ಯಂ ಅಂತೂ ಸಾಕಷ್ಟು ಜೈಲುವಾಸವನ್ನು ಅನುಭವಿಸಿದ್ದಲ್ಲದೆ ಆಮೇಲಿಂದ ಅವರು ಮಂತ್ರಿಗಳಾದರು. ರಂಗಯ್ಯಂಗಾರ್ ಅನ್ನೋರು ಒಂದು ಮೈಸೂರು ಕ್ರಾನಿಕಲ್ ಅಂತ ಒಂದು ಪತ್ರಿಕೆ ಕೂಡ ವಹಿಸ್ತಾ ಇದ್ರು. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಮತ್ತೊಬ್ಬರು ಲಾಯರ್ ಇದ್ದರು. ಆಮೇಲಿಂದ ಅವರು ತುಮಕೂರಿನಲ್ಲಿ ಲಾ ಕಾಲೇಜ್ ಕೂಡ ಸ್ಥಾಪನೆ ಮಾಡಿದ್ರು. ಹೀಗೆ ಇಂಥ ಒಂದು ವಾತಾವರಣದಲ್ಲಿ ಬೆಳೆದ್ರಿಂದ ನನಗೆ ಮೊದಲಿಂದನೂ ಒಂದು ರೀತಿಯಾದಂಥ ದೇಶ ಸ್ವಾತಂತ್ರ್ಯ ಅಂದರೆ ಒಂದು ರೀತಿಯಾದ ಅಭಿಮಾನ ಬೆಳೀತು. ಜೊತೆಗೆ ನಾನು 3 ವರ್ಷದೊಳಗಿದ್ದಾಗ ತುಮಕೂರಿನಲ್ಲಿ ಒಂದು ಹಿಂದೂ ಗುರುಕುಲ ಅಂತ ಸ್ಥಾಪಿತವಾಯಿತು. ಈಗ ಗುರುಕುಲ ಪದ್ಧತಿ ಅಂತ ಬಂದಿದ್ದು, ಆವಾಗಲೇನೆ ಹಿಂದೂ ಗುರುಕುಲ ಅಂತ ಇತ್ತು. ಅಲ್ಲಿಗೆ ನನ್ನನ್ನು ಸೇರಿಸಿದ್ರು. ಆ 3 ವರ್ಷದವರು ಒಂದು ಸ್ವಲ್ಪ ಸೇರಿದ್ರು ಕೂಡ ಅಲ್ಲಿ ದೇಶಭಕ್ತಿ, ತಾಯಿ ತಂದೆಗಳ ಬಗ್ಗೆ ಪ್ರೀತಿ, ಗುರುಗಳ ಬಗ್ಗೆ ವಂದನೆ ಇವುಗಳನ್ನ ಹೇಳ್ಕೊಟ್ಟಿದ್ದಲ್ಲದೆ ನಳಚರಿತ್ರೆ ಮುಂತಾದ ಅನೇಕ ಕಥೆಗಳನ್ನು ಹೇಳಿ ನಮ್ಮಲ್ಲಿ ಪುರಾಣಗಳ ಬಗ್ಗೆ ಬಹಳ ಆಸಕ್ತಿ ಬೆಳೆಸಿದ್ರು. ಇದ್ರ ಜೊತೆಗೆ ಮನೆ ಒಳಗೆ ನಮ್ಮ ಅಜ್ಜಿಯವರೆಲ್ಲ ಬಹಳ ಸಂಪ್ರದಾಯಸ್ಥರು. ಹಬ್ಬ ಹರಿದಿನ ಮತ್ತು ಬೇರೆ ಬೇರೆ ಸಂಪ್ರದಾಯಗಳನ್ನೆಲ್ಲ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಿದ್ದರಿಂದ ಸಹಜವಾಗಿಯೇ ನಮಗೆ ಅವುಗಳ ಬಗ್ಗೆ ಎಲ್ಲ ಆಸಕ್ತಿ ಮೂಡಿತು. ಓದು ಬರಹ ಏನೋ ಬಂತು, ಆದರೆ ನನಗೆ 2ನೇ ಕ್ಲಾಸು ಮುಗಿಯೋ ಹೊತ್ತಿಗೆ ಏನೋ ಕಾರಣಾಂತರದಿಂದ ವಿದ್ಯಾಭ್ಯಾಸ ಮುಂದುವರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಏನು ಓದೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸುಮಾರು 46ನೇ ಇಸ್ವಿ ಹೊತ್ತಿಗೆ ನಮ್ಮ ತಂದೆ ತುಮಕೂರಿನಿಂದ ತಿಪ್ಟೂರಿಗೆ ಕೋರ್ಟ್ಗೆ ಅಲ್ಲಿಗೆ ಹೊರಟೋದ್ರು. ಆವಾಗ ನಾನು ಪ್ರೈವೇಟಲ್ಲಿ LS ಅಂತ ಇರುತ್ತಲ್ಲ, ಲೋಯರ್ ಸೆಕೆಂಡ್ರಿ ಪರೀಕ್ಷೆನ ಪಾಸ್ ಮಾಡಿದೆ. ಆ ಲೋಯರ್ ಸೆಕೆಂಡ್ರಿ ಪರೀಕ್ಷೆ ಮನೆಯಲ್ಲೇ ಪಾಠ ಹೇಳ್ಕೊಂಡು ಮಾಡಿದ್ರಿಂದ ನನಗೆ ಹೆಚ್ಚು ಶಾಲಾ ಪರಿಚಯ ಆಗಲಿಲ್ಲ. ನಂತರ ತಿಪ್ಟೂರಿನಲ್ಲಿ ಹೈಸ್ಕೂಲಿಗೆ ಸೇರಿಸಿದ್ರು. ಈ ಹೈಸ್ಕೂಲಿಗೆ ಸೇರಿದಾಗ ನಮಗೇನೂ ಗೊತ್ತಿರಲಿಲ್ಲ ಆವಾಗ. ಆದರೆ ನನಗೆ 2-3 ಜನ ಬಹಳ ತುಂಬ ಒಳ್ಳೆ ಗುರುಗಳಿದ್ದರು. ಒಬ್ಬರು ಮಿಸ್ ಕಣ್ಣಮ್ಮ ಮಿಸ್ ಅಂದ್ಬಿಟ್ಟು, ಇನ್ನೊಬ್ಬರು ಮಿಸ್ ನಂಜಪ್ಪ ಅಂತ, ಮತ್ತಿನ್ನೊಬ್ಬರು ಕನ್ನಡ ಪಾಠ ಹೇಳ್ಕೊಡ್ತಿದ್ದಂಥ ಗಂಗರಾಜು ಮಾಸ್ಟ್ರು ಅಂತ ಹೇಳಿಬಿಟ್ಟು, ಇವರು 3 ಜನನೂ ನನ್ನ ದೇಶ ಪ್ರೇಮ, ಸಾಹಿತ್ಯ ಪ್ರೇಮ ಎಲ್ಲ ತಿದ್ದೋದ್ರೊಳಗೆ ಬಹಳ ಸಹಾಯ ಮಾಡಿದ್ರು ಅನ್ಕೋಬೋದು. ನಮ್ಮ ಕಣ್ಣಮ್ಮ ಮೇಡಮು ಸಾಧಾರಣ ಪ್ರಪಂಚದ ಇತಿಹಾಸವನ್ನೆಲ್ಲ ಹೇಳ್ತಾ ಇದ್ರು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ಬೋದು, ರಷ್ಯನ್ ಕ್ರಾಂತಿ ಆಗ್ಬೋದು, ಫ್ರಾನ್ಸ್ ರೆವಲ್ಯೂಷನ್ ಆಗ್ಬೋದು, ಪ್ರತಿಯೊಂದನ್ನು ಹೇಳಿ ನಮಗೆ ಇತಿಹಾಸದಲ್ಲಿ ಏನೇನು ನಡೀತಾ ಇದೆ ಮತ್ತು ಅದು ಭಾರತದಲ್ಲಿ ಈಗ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ಆಗ್ತಾ ಇದೆ, ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸಬೇಕು, ಪ್ರತಿಯೊಂದನ್ನು ಹೇಳ್ತಾ ಇದ್ರು. ನಮ್ಮ ಗಂಗರಾಜು ಮಾಸ್ಟ್ರು ಹಿಂದಿನ ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಲ್ಲದೆ ಹಳೆಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಕುಮಾರವ್ಯಾಸನ ಹೇಗೆ ಓದಬೇಕು, ಜನ್ನ ಹೇಗೆ ಇಂಪಾರ್ಟೆಂಟು, ರನ್ನ ಹೇಗೆ ಇಂಪಾರ್ಟೆಂಟು, ಇದನ್ನೆಲ್ಲ ನಮ್ಮ ಎಳೆ ಮನಸ್ಸುಗಳು ತುಂಬಿದ್ರಿಂದ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಅಭಿಮಾನ ಬೆಳೀತು. ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾ ಇದ್ರು, ನೀವು ಯಾವ ಭಾಷೆನಾರ ಓದಿ ಎಲ್ಲಾದರೂ ಇರಿ, ಕನ್ನಡ ಭಾಷೆ ಮಾತ್ರ ಮರಿಬಾರ್ದು, ಕನ್ನಡದಲ್ಲೇ ನೀವು ಮಾತನಾಡಬೇಕು ಅಂತ ನಮಗೆ ತಾಕೀತು ಮಾಡ್ತಾ ಇದ್ರು. ಇದರಿಂದ ನಮಗೆ ಸಾಹಿತ್ಯದಲ್ಲಿ ಬಹಳ ಪ್ರೀತಿ ಬೆಳೀತು. ಜೊತೆಗೆ ಮನೆಯೊಳಗೆ ನಮ್ಮ ತಂದೆಯ ತಾಯಿ ಇದ್ದರು, ಅವರು ವಿಧವೆ. ಅವ್ರ ಜೊತೆಗೆ ಸುಮಾರು ಜನ ವಿಧವೆಯರೆಲ್ಲ ಇದ್ದರು. ಅವರೆಲ್ಲರೂ ನನ್ನ ಕೂತ್ಕೊಂಡು ಇದು ಮಹಾಭಾರತ ಓದು, ರಾಮಾಯಣ ಓದು ಅಂತ ಕೇಳ್ತಾ ಇದ್ರು. ಸಾಯಂಕಾಲದಲ್ಲಿ ಕೂತ್ಕೊಂಡು ನನಗೆ ಹೇಗೆ ಬರುತ್ತೋ ಹಾಗೆ ರಾಮಾಯಣ, ಮಹಾಭಾರತ, ಶಂಕರ ವಿದ್ಯೆ ಇಂಥದನ್ನೆಲ್ಲ ಓದ್ತಾ ಇದ್ದಾಗ ಅವರು ಬಹಳ ಸಂತೋಷ ಪಡ್ತಿದ್ರು. ಹೀಗೆ ಓದಿದ್ರಿಂದ ನನಗೆ ಹಿಂದಿನ ಪುರಾಣಗಳಲ್ಲಿ ಬಹಳ ಇಷ್ಟ ಬರ್ತಾ ಇತ್ತು, ಪ್ರೀತಿನೂ ಬೆಳೀತು, ಗೌರವನೂ ಬೆಳೀತು. ಜೊತೆಗೆ ಶಾಲೆಯ ಲೈಬ್ರರಿನಲ್ಲಿದ್ದಂಥ ಕೆಲವು ಅನೇಕ ಪುಸ್ತಕಗಳನ್ನು ಓದಕ್ಕೆ ಹೇಳ್ತಾ ಇದ್ರು. ನಾನು ಫಸ್ಟು 11 ವರ್ಷದಲ್ಲಿ ಓದಿದ್ದು ಕಾರಂತರ ಮರಳಿ ಮಣ್ಣಿಗೆ ಓದಿದ್ದೆ. ಆ ಮರಳಿ ಮಣ್ಣಿಗೆನಲ್ಲಿದ್ದಂಥ ಸರಸ್ವತಿ ಪಾರ್ವತಿ ಅವರಂಥ ಪಾತ್ರಗಳು ನನಗಿನ್ನ ಮನಸ್ಸಲ್ಲಿ ಚಿತ್ರವತ್ತಾಗಿ ಕೂತ್ಬಿಟ್ಟಿದೆ. ಹೀಗೆ SSLC ಓದೋ ಹೊತ್ತಿಗೆ ನಾವು ಸಾಕಷ್ಟು ಪುಸ್ತಕಗಳನ್ನೆಲ್ಲ ಓದಿ ಆಗಿತ್ತು.
ಅಲ್ಲಿ ತಿಪ್ಟೂರಿನಲ್ಲಿ ಕಾಲೇಜ್ ಇಲ್ಲದೆ ಇದ್ದರಿಂದ ನಾನು ಕಾಲೇಜ್ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಂದ 14 ವರ್ಷಕ್ಕೆ ಮದುವೆ ಆಗ್ಬಿಡ್ತು. ಮದುವೆ ಆದಮೇಲೆ ತುಮಕೂರಿಗೆ ಬಂದು ಹಿಂದಿ ವಿಶಾರದ ಪರೀಕ್ಷೆ ಮಾಡಿಕೊಂಡೆ. ಅಲ್ಲೂ ಕೂಡ ಲೈಬ್ರರಿನಲ್ಲಿ ಯಾವ ಪುಸ್ತಕ ಸಿಕ್ಕಿದ್ರೆ ಅದು ಓದೋದು, ಹೀಗೆ ಮಾಡ್ತಾ ಇದ್ದೆ. ಇಂಗ್ಲೀಷ್ ಬಗ್ಗೆ ನನಗೆ ಬಹಳ ಅಭಿಮಾನ ಬರೋದಕ್ಕೆ ಕಾರಣ ಒಂದು ನಮ್ಮ ತಂದೆಯವರು, ಇನ್ನೊಂದು ಅನ ಕೃಷ್ಣರಾಯರು ಅನ್ಬೋದು. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು ಶೇಕ್ಸ್ಪಿಯರ್ನ ಓದಬೇಕು, ಕಾಳಿದಾಸನ ಓದಬೇಕು ಅಂದ್ಬಿಟ್ಟು. ಹೇಗೆ ಓದಬೇಕು ಅನ್ನೋದನ್ನು ಅವರು ಎಷ್ಟೋ ಸತಿ ಹೇಳ್ಕೊಡ್ತಾ ಇದ್ರು. ಡಿಕ್ಷನರಿ ಓದಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು. ಅವ್ರ ಆಫೀಸ್ನಲ್ಲಿ ಒಂದು ಪುಸ್ತಕ ಇತ್ತು, ಸುಮಾರು ಕಪ್ಪು ಹಸಿರು ಬೈಂಡಿಂದ ದಪ್ಪು ಪುಸ್ತಕ ಇಂಗ್ಲೀಷ್ದು. ಅದು ಯಾವುದು ಅಂದರೆ ಜಲಿಯನ್ ವಾಲಾ ಬಾಗ್ನ ಹತ್ಯಾಕಾಂಡದ ಪುಸ್ತಕ ಇಂಗ್ಲೀಷ್ನಲ್ಲಿತ್ತು. ಅದನ್ನು ನೀನು ಓದು ಓದು ಅಂತಿದ್ರು. ನನಗೆ ಆ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಪುಸ್ತಕ ಓದೋಕ್ಕೆ ಕಷ್ಟ ಆಗುತ್ತೆ ಅಂದರೆ, ಈಗ ಡಿಕ್ಷನರಿ ಇಟ್ಕೋ, ಗೊತ್ತಾಗ್ತಿದ್ರೆ ಹೇಳು, ನಾನು ಹೇಳ್ತೀನಿ ಓದು ಅಂದರು. ಆಮೇಲೆ ಅದು ಓದಿದಾಗ ನನಗೆ ಅದು ಎಷ್ಟು ಸಂಕಟ ಆಯಿತು ಅಂತಂದರೆ, ಆ ಬ್ರಿಟಿಷರ ಬಗ್ಗೆ ಎಲ್ಲಿಲ್ಲದ ರೋಷ ಬರೋಕ್ಕೆ ಶುರು ಆಗ್ಬಿಡ್ತು. ಇಂಥ ಹತ್ಯಾಕಾಂಡ ನಡೀತಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಸ್ಕೂಲ್ನಲ್ಲಿ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಅದು ಬಂಗಾಳದಲ್ಲಿ ಈ ಮಸ್ಲಿನ್ ನೇಕಾರರಿದ್ದರು, ಅವ್ರದ್ದೆಲ್ಲನೂ ಬೆಬ್ಬರನ್ನೆಲ್ಲ ಕತ್ತರಿಸಾಕ್ಬಿಟ್ರು ಬ್ರಿಟಿಷರು. ಅವರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಅದನ್ನೆಲ್ಲ ಪ್ರಮೋಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೀಗೆಲ್ಲ ಮಾಡ್ತಾರೆ ಅಂದಾಗ ನ್ಯಾಚುರಲ್ಲಾಗೆ ನಮಗೆ ಅವ್ರ ಬಗ್ಗೆ ಎಲ್ಲ ದ್ವೇಷ ಬಂತು. ಹೀಗೆ ಸ್ವಾತಂತ್ರ್ಯದ ಬಗ್ಗೆ, ದೇಶದ ಬಗ್ಗೆ ಒಂದು ರೀತಿಯಾದಂಥ ಬಹಳ ಪ್ರೀತಿ ಗೌರವ ಎಲ್ಲ ಬೆಳೀತು. ಹೀಗೆ ದೊಡ್ಡವರಾದ್ರೂ ಎಷ್ಟೋ ಕಡೆ ಊರುಗಳಿಗೆಲ್ಲ ಸುತ್ಕೊಂಡ್ಬಂದ್ವಿ. ನನ್ನ ಪತಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು, ವರ್ಗ ಆಗ್ತಾಯಿತ್ತು, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಬಂದ್ವಿ. ಯಾವ ಊರಿಗೆ ಹೋದರೂ ಮೊದಲು ಲೈಬ್ರರಿ ನೋಡಬೇಕು, ಅಲ್ಲಿ ಪುಸ್ತಕ ತಗೊಳ್ಬೇಕು. ಒಂದೇ ಒಂದು ನಾನು ಕಲ್ತ್ಕೊಂಡಿದ್ದು ನಮ್ಮ ತಂದೆಯವರಿಂದ ಮತ್ತು ಇವರಿಂದ ಅಂದರೆ, ಯಾವುದನ್ನು ನಾವು ಅರ್ಥ ಆಗೋದಿಲ್ಲ ಅಂತ ಬಿಟ್ಬಿಡಬಾರ್ದು. ಒಂದು ಸತಿ ಓದಿ ಅರ್ಥ ಆಗದೆ ಇದ್ದರೆ 3 ಸತಿ ಓದಿ 4 ಸತಿ ಓದಿ, ಯಾರಿಗಾದರೂ ಅದು ಅರ್ಥ ಆಗೇ ಆಗುತ್ತೆ. ಆದ್ದರಿಂದ ನನಗೆ ಅರ್ಥ ಆಗಲ್ಲ ಅಂತ ಮಾತ್ರ ಹೇಳಬಾರ್ದು ಅಂತ ಹೇಳ್ತಿದ್ರು. ಅದೇ ಪದ್ಧತಿ ಅನುಸರಿಸ್ಕೊಂಡು ನಾನು ಸುಮಾರು ಓದಿದೆ. ಆಮೇಲೆ ನನಗೆ ಮಕ್ಕಳಾದ ನಂತರ ಮಕ್ಕಳು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ತುಮಕೂರಲ್ಲಿ ನಾನು ನನ್ನ 38ನೇ ವರ್ಷದಲ್ಲಿ ಇಂಗ್ಲೀಷ್ MA ಪರೀಕ್ಷೆ ಪಾಸ್ ಮಾಡಿಕೊಂಡೆ. ಅದು ಆವಾಗ ಅಂಚೆ ತರಪಿನ ಮುಕ್ತ ವಿಶ್ವವಿದ್ಯಾಲಯದ್ದು ಪರೀಕ್ಷೆ ಇತ್ತು ಮೈಸೂರಲ್ಲಿ. ಆನಂತರ ತುಮಕೂರಿನ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಸಿದ್ಧಗಂಗಾ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದೆ. ಇದು ನನಗೆ ಓದಿಗೆ ಬಹಳ ಅನುಕೂಲನೂ ಆಯಿತು. ಪ್ರತಿಯೊಬ್ಬ ಮನುಷ್ಯನು ತಾನು ಓದಿದ್ದಕ್ಕಿಂತ ತಾನು ಕಲಿಸುವಾಗ ಚೆನ್ನಾಗಿ ಕಲಿತಾನೆ ಅಂತ ಅನಿಸುತ್ತೆ. ಯಾವುದೇ ಟೀಚರ್ ಅಷ್ಟೇ, ತನಗೆ ಅರ್ಥ ಆಗದೆ ಇದ್ದಿದ್ದನ್ನು ಮಕ್ಕಳಿಗೆ ಕಲಿಸುವಾಗ ತಾನು ಚೆನ್ನಾಗಿ ಕಲಿತಾನೆ ಅನ್ನೋದೊಂದು ನನಗೆ ಅನುಭವ ಆಯಿತು. ಆ ನಂತರ ನಮಗೊಬ್ಬರು MAನಲ್ಲಿ ಏಕಾಂಬರಂ ಅಂತ ಮಾಸ್ಟರ್ ಇದ್ದರು. ಅವರು, ನೀವು ಸುಮಾರು ಜನ ಈ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ ಬರೋ ಅಂಥ ಹುಡುಗರಿಗೆ ನೀವು ಯಾತಕ್ಕೆ MAಗೆ ಟ್ರೈನಿಂಗ್ ಕೊಡಬಾರ್ದು, ಹಾಗೆ ಮಾಡಿ ಅಂದರು. ನನಗೆ ಮೊದಲು ಒಂಥರ ಭಾಳ ಅದಿರಲಾದೆ, ನಾನು ಏನಪ್ಪ ಟ್ರೈನಿಂಗ್ ಕೊಡೋದು ಅಂತ. ಅವ್ರು ಹಾಗೆ ಹೇಳಲಿಲ್ಲ, ನಿಮಗೂ ತುಂಬ ಒರಿಜಿನಲ್ ಥಾಟ್ಸ್ ಇದೆ, ನೀವು ಹೇಳ್ಕೊಡಿ ಅಂತ ಹೇಳಿದ್ರು. ಸುಮಾರು ಜನ ಹುಡುಗರಿಗೆ ನಾನು MAಗೆ ಕೂಡ ಗೈಡ್ ಮಾಡಿದೆ. ಹಾಗೆ ಗೈಡ್ ಮಾಡುವಾಗ ನಾನು ಬಹಳ ಕಲಿತೆ ಅಂತ ಹೇಳ್ಬೋದು. ಹೀಗೆ ಸುಮಾರು ಬರವಣಿಗೆ ನಡೀತಾ ಇತ್ತು, ಯಾವುದು ಪ್ರಕಟಿಸ್ತಾ ಇರಲಿಲ್ಲ. ಹೀಗೆ ಕಲಿಯುವಾಗ MA ಕಲಿಯುವಾಗ ನನಗೊಂದು ಅನಿಸಿದ್ದು ಅಂದರೆ, ಇಂಗ್ಲೀಷ್ನಲ್ಲಿ ವಿಮರ್ಶಾ ಶಾಸ್ತ್ರ ತುಂಬ ಚೆನ್ನಾಗಿ ಬೆಳೆದಿದೆ. ಒಬ್ಬೊಬ್ಬ ಆಥರ್ ಬಗ್ಗೆನೂ ಅನೇಕ ನಾವೆಲ್ಸನ್ನು ಇಟ್ಕೊಂಡು ಪೂರ್ತಿಯಾಗಿ ಅದನ್ನು ಅಧ್ಯಯನ ಮಾಡ್ತಾರೆ. ಅಂಥ ಅಧ್ಯಯನ ಕನ್ನಡದಲ್ಲೂ ಮಾಡಬೇಕು ಅಂತ ನನಗೆ ಬಹಳ ಮನಸ್ಸಿಗೆ ಬಂತು. ಹಾಗೆ ಬಂದಾಗ ವಿಮರ್ಶೆಗಳನ್ನು ಬರಿತಾ ಇದ್ದೆ, ಜೊತೆಗೆ ಬೇರೆ ಬೇರೆ ಕವನಗಳನ್ನು ಎಲ್ಲ ಬರೆದಿದ್ದು ಇತ್ತು ನಾನು. ಹಾಗೆ ಇಲ್ಲಿಗೆ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ನಾನು ಬರೆದಿದ್ದು ನೆನಪುಗರಿ ಬಿಚ್ಚಿದಾಗ ಮತ್ತು ಚೈತನ್ಯದ ಚಿಲುಮೆ ಅಂದ್ಬಿಟ್ಟು. ಚೈತನ್ಯದ ಚಿಲುಮೆ ನಮ್ಮ ತಂದೆ ಬಗ್ಗೆ ಬರೆದಿದ್ದು. ಆ ಚೈತನ್ಯದ ಚಿಲುಮೆಗೆ ನಿಟ್ಟೂರು ಶ್ರೀನಿವಾಸ ರಾಯರು ಮುನ್ನುಡಿ ಬರೆದರು. ಮತ್ತು ನೆನಪುಗರಿ ಬಿಚ್ಚಿದಾಗಕ್ಕೆ ಇವರು DS ಶಿವರುದ್ರಪ್ಪನವರು ಮುನ್ನುಡಿ ಬರ್ಕೊಟ್ರು. ಆ ನೆನಪುಗರಿ ಬಿಚ್ಚಿದಾಗ ಹೇಗೆ ಅಂದರೆ, ನಮ್ಮ ತಂದೆಯ ಆಫೀಸ್ಗೆ ಬರ್ತಾ ಇದ್ದಂಥ ಅನೇಕ ಹೆಣ್ಣು ಮಕ್ಕಳು, ವಿಧವೆಯರು ಮತ್ತು ಮನೆ ತಪ್ಪಿದವರು ಇರ್ತಿದ್ರು. ಅವರೆಲ್ಲನೂ ಅವರ ಹಕ್ಕುಗಳಿಗೋಸ್ಕರ ಹೋರಾಡೋಕ್ಕೆ ಬಂದು ಕೋರ್ಟಲ್ಲಿ ಕೇಸ್ ಹಾಕ್ತಿದ್ರು. ಅವರ ಧೈರ್ಯ ಅದೆಲ್ಲ ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ನನಗೆ ಎಷ್ಟು ದಿನ ಆದರೂ ಅವ್ರುಗಳನ್ನ ಮರೆಯೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಬೆಂಗಳೂರಿಗೆ ಬಂದ ನಂತರ ಅವ್ರಗಳ ಬಗ್ಗೆ ಎಲ್ಲನೂ ಒಂದು ವ್ಯಕ್ತಿ ಚಿತ್ರಗಳನ್ನ ಬರೆದಿಟ್ಟೆ.
ಆ ನಂತರ ಬೇರೆ ಇದು ಅನನ್ಯ ಮಹಿಳಾ ಚೇತನ ಮಾಲಿಕೆಗಾಗಿ ಸುಮಾರು ಪುಸ್ತಕಗಳು ಬರೆದೆ. ಈ ವಿಮರ್ಶೆ ಬರೆಯೋದಕ್ಕೆ ನನಗೆ ಎಲ್ಲ ಪುಸ್ತಕಗಳನ್ನು ಸೇರಿಸಿ ಬರಿಬೇಕು ಒಬ್ಬ ಆಥರ್ದು ಅಂತ ಭಾಳ ಇಷ್ಟ ಇತ್ತು. ಆ ಕಾಲದಲ್ಲಿ ಆವಾಗ ಮೊದಲು ಭೈರಪ್ಪನವರ ಕೃತಿಗಳನ್ನು ತಗೊಂಡು ಯುಗಸಾಕ್ಷಿ ಅನ್ನೋ ಒಂದು ಪುಸ್ತಕ ಬರೆದೆ. ಅದು ಅದನ್ನು ಶತಾವಧಾನಿ ಗಣೇಶ್ ಅವರು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಎಸ್ ರಾಮಸ್ವಾಮಿ ಅವರು ಅದಕ್ಕೆ ಮುನ್ನುಡಿ ಕೂಡ ಬರೆದ್ರು. ಒಳ್ಳೆ ಪ್ರತಿಕ್ರಿಯೆ ಬಂತು. ಹಾಗೇನೇ ಭೈರಪ್ಪನವರ ಎಲ್ಲ ಪುಸ್ತಕಗಳಲ್ಲೂ ಬರುವಂಥ ವೈಚಾರಿಕ ಸಾಮ್ಯತೆ ಹೇಗಿದೆ ಅನ್ನೋದಕ್ಕೆ ಪ್ರತಿಭಾನ ಅಂತ ಒಂದು ಪುಸ್ತಕ ಬರೆದೆ. ಅದು ಕೂಡ ಭಾಳ ಇಷ್ಟಪಟ್ಟರು. ಮತ್ತು ಇತ್ತೀಚೆಗೆ ಭೈರಪ್ಪನವರ ಕೃತಿಗಳಲ್ಲಿ ತಾಯ್ತನದ ತೆರೆಗಳು ಅಂತ ತಾಯಿಯರ ಪಾತ್ರ ಹೇಗೆ ಬಂದಿದೆ ಅಂತ ಬರೆದೆ. ಹೀಗೆ ವಿಮರ್ಶಾ ಕ್ಷೇತ್ರದಲ್ಲಿ ನನಗೆ ಬಹಳ ಇಷ್ಟ ಬಂತು. ಅದಲ್ಲದೆ ಇತ್ತೀಚೆಗೆ ಲಿಟರರಿ ಲ್ಯೂಮಿನರಿ ಅಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಭೈರಪ್ಪನವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಇಷ್ಟಲ್ಲದೆ ಅವರು ಪೂತಿನ ಅವ್ರದ್ದು ಮಲೆ ದೇಗುಲ ಮತ್ತು ಹರಿಚರಿತೆ ಶ್ರೀಹರಿಚರಿತೆ ಬಗ್ಗೆ ಬರೆದಿಟ್ಟೆ. ಕುವೆಂಪು ಅವ್ರದ್ದೆಲ್ಲ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಮಾಸ್ತಿ ಅವರ ಕಥೆಗಳ ಬಗ್ಗೆ ಮಾಸ್ತಿ ಕಥಾಲೋಕ ಅಂತ, ಕಾರಂತರ ಬಗ್ಗೆ ಕಡಲ ಅಲೆಗಳು ಅಂತ ಹೀಗೆ ಪುಸ್ತಕಗಳು ಬರೆದಿಟ್ಟೆ. ಅವೆಲ್ಲ ವಿಮರ್ಶೆಗಳು ಪ್ರಕಟವಾಗಿದೆ. ಇದ್ರ ಜೊತೆಗೆ ನನಗೆ ಗ್ರೀಕ್ ತತ್ವಜ್ಞಾನಿಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಮೊದಲು ಸಾಕ್ರಟೀಸ್ ಸತ್ಯಪಥಿಕ ಅಂತ ಒಂದು ಪುಸ್ತಕದಲ್ಲಿ ಸಾಕ್ರಟೀಸನ ಜೀವನ ಚರಿತ್ರೆನ ಬರೆದಿದ್ದೆ. ನಂತರ ಮಾರ್ಕಸ್ ಔರೇಲಿಯಸ್ ಒಬ್ಬ ರೋಮನ್ ಚಕ್ರವರ್ತಿ, ಅವನು ಯುದ್ಧದ ಶಿಬಿರಗಳಲ್ಲಿ ಕೂತು ಡೈರಿ ಬರಿತಾ ಇದ್ದ. ಅದು ಮೆಡಿಟೇಷನ್ಸ್ ಆಫ್ ಮಾರ್ಕಸ್ ಔರೇಲಿಯಸ್ ಅಂತ ತುಂಬ ಫೇಮಸ್ ಆಗಿರೋವಂಥ ಪುಸ್ತಕ. ಅದನ್ನು ಸಾರ್ವಭೌಮನ ಸೊಗತುಗಳು ಅಂತ ಅನುವಾದ ಮಾಡಿದೆ. ಆ ಅನುವಾದಕ್ಕೆ ನಮ್ಮ ಎಸ್.ಆರ್. ರಾಮಸ್ವಾಮಿಗಳು ಅದಕ್ಕೆ ಮುನ್ನುಡಿ ಕೂಡ ಬರೆದು ಕೊಟ್ಟರು, ಭಾಳ ಸಂತೋಷದಿಂದ. ಇವನು ಔರೇಲಿಯಸ್ ಆದಮೇಲೆ ಎಪಿಕ್ಟೆಟಸ್ ಅಂತ ಇನ್ನೊಬ್ಬ ಗ್ರೀಕ್ ತತ್ವಜ್ಞಾನಿಗ ಡಿಸ್ಕೋರ್ಸನ್ನು ಅನುವಾದ ಮಾಡಿದೆ. ಅವನು ಗುಲಾಮ್ನಾಗಿದ್ದವನು ಎಪಿಕ್ಟೆಟಸ್ ಅನ್ನೋನು. ಆದರೂ ಕೂಡ ಎಷ್ಟು ಸ್ವತಂತ್ರವಾಗಿ ಯೋಚನೆ ಮಾಡ್ದ, ಅವನೇನೇ ಒಂದು ದೊಡ್ಡ ಫಿಲಾಸಫಿಕಲ್ ಸ್ಕೂಲ್ ಶುರು ಮಾಡ್ದ. ಇದನ್ನೆಲ್ಲ ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. ಹೀಗಾಗಿ ಅವನನ್ನು ಕೂಡ ಅನುವಾದ ಮಾಡಿದ್ದೆ. ನಂತರ ನನಗೆ ಶಿವಶರಣರು ಅವ್ರಗಳನ್ನ ಕಂಡ್ರೆ ಭಾಳ ಒಂದು ರೀತಿಯಾದಂಥ ಹೆಮ್ಮೆ ಮತ್ತು ಗೌರವ. ಅವರುಗಳ ಬಗ್ಗೆ ಅಕ್ಕ ಮಹಾದೇವಿ, ಸರ್ವಜ್ಞ, ಅಲ್ಲಮ ಪ್ರಭು ಮೇಲೆ ಒಂದು ಪುಸ್ತಕ ಬರೆದಿಟ್ಟೆ. ಆ ಪುಸ್ತಕ ಅನುಭಾವಿ ತ್ರಯರು ಅಂತ ಪ್ರಕಟವಾಯಿತು. ಜೊತೆಗೆ ಅಪ್ರಚಲಿತ ವಚನಕಾರ್ತಿಯರು ಅಂತ ಒಂದು ಬರೆದೆ. ಯಾಕೆಂದರೆ ಎಷ್ಟೋ ಜನ ವಚನಕಾರ್ತಿಯರನ್ನ ನಾವು ಗುರುತಿಸಿಲ್ಲ. ಒಂದು ವಚನ 2 ವಚನ ಮಾತ್ರ ಸಿಕ್ಕಿದೆ. ಅಂಥವ್ರದ್ದು ಯಾರ್ಯಾರಿತ್ತು ಅವ್ರನ್ನೆಲ್ಲ ಸೇರಿಸಿ ಒಂದು ವಚನ ಬರೆದೆ. ಹೀಗೆ ಸುಮಾರು ಪುಸ್ತಕಗಳೆಲ್ಲ ಆಯಿತು. ಇತ್ತೀಚೆಗೆ ಒಂದು ಆನಾಕ್ರು ಅವ್ರ ಬಗ್ಗೆ, ಆನಾಕ್ರು ಅವರ ಸಾಹಿತ್ಯದ ಅನಂತ ಆಯಾಮಗಳು ಅಂತ ಒಂದು ಪುಸ್ತಕ ಬರೀತಾ ಇದ್ದೀನಿ. ಅದು ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಬೇರೆ ಪುಸ್ತಕಗಳು ಬೇಕಾದಷ್ಟಿದೆ. ಯಾವ್ಯಾವುದನ್ನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಒಂದು ಅಂತಂದರೆ ಪುಸ್ತಕಗಳು ಬರಿಬೇಕು ಅಂತಲ್ಲ, ಬರಿಬಾರ್ದು ಅಂತಲ್ಲ, ಸಾಕಷ್ಟು ಅಧ್ಯಯನ ಮಾಡಿ ಬರೆದಾಗ ಅದಕ್ಕೊಂದು ಬೆಲೆ ಬರುತ್ತೇನೋ ಅಂತ ಅನಿಸುತ್ತೆ. ಈ ಮಧ್ಯೆ ನಾನು ಕವನಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ನೋಡಿ ನಮ್ಮ ಬಾಂಬೆನಲ್ಲಿ ಉಮಾ ರಾಮರಾವ್ ಅಂತಿದ್ದಾರೆ, ಅವ್ರು ನೋಡಿ ಅದನ್ನು ಬಾಂಬೆ ಯೂನಿವರ್ಸಿಟಿಯ ಮುಖ್ಯಸ್ಥರಾದ DN ಉಪಾಧ್ಯಾಯ ಅವ್ರಿಗೆ ತೋರಿಸಿ ಅವರು ಸೂರ್ಯಮುಖಿ ಅಂತ ಇತ್ತೀಚೆಗೆ ಒಂದು ಕವನ ಪ್ರಕಟವಾಯಿತು. ಭೈರಪ್ಪನವರ ಕೃತಿಗಳನ್ನು ಸಹ ಅನುವಾದಕಿಯಾಗಿ ಮಾಡಿದ್ದಲ್ಲದೆ ಗೃಹಭಂಗ, ಸಾಕ್ಷಿ, ನಾಯಿ ನೆರಳು ಮತ್ತು ಇವುಗಳನ್ನೆಲ್ಲನೂ ಸ್ವತಂತ್ರವಾಗಿ ಅನುವಾದ ಮಾಡಿದ್ದೀನಿ. ಮತದಾನ ಇದೆಲ್ಲ ಬೇರೆ ಸಹ ಅನುವಾದಕರು ಮಾಡಿದ್ದೀನಿ. ಇತ್ತೀಚೆಗೆ ನಳಿನಿ ಮೂರ್ತಿ ಅವ್ರದ್ದು ಊರ್ಮಿಳ ಅನ್ನೋ ಪುಸ್ತಕನ ಕೂಡ ಅನುವಾದ ಮಾಡಿದೆ. ಒಂದು ಗುರು ಸಂಹಿತೆ ಅನ್ನೋದೊಂದು ಪುಸ್ತಕನ ಮಾಡೋಕ್ಕೆ ಕೊಟ್ಟಿದ್ದರು. ಅದನ್ನು ನನ್ನ ಸೊಸೆ SK ವೈಜಯಂತಿ ಜೊತೆ ಅದನ್ನು ಕೂಡ ಇಂಗ್ಲೀಷಿಗೆ ಮಾಡಿಟ್ಟಿದ್ದೀನಿ. ಹೀಗೆ ಸಾಧ್ಯವಾದಷ್ಟು ನನಗೇನಾಗುತ್ತೋ ಅದನ್ನು ಮಾಡಿದ್ದೀನಿ. ಇನ್ನು ಬೇರೆ ಮಾಡೋ ಕೆಲಸಗಳೆಲ್ಲ ಬೇಕಾದಷ್ಟಿದ್ರು ಎಲ್ಲ ನನಗೆ ಜ್ಞಾಪಕ ಬಂದಿದ್ದಷ್ಟನ್ನು ಈಗ ಇಲ್ಲಿ ಹೇಳಿದ್ದೀನಿ. ನೀವು ಇಷ್ಟೆಲ್ಲ ಕೇಳಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ,
ನಾವು ಎಲ್ಲಿಯಾದರೂ ಇರೋಣ, ಹೇಗಾದರೂ ಇರೋಣ, ಮೊದಲು ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡೋದನ್ನು ಮರಿದಾಗ ನೋಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನಿಸುತ್ತೆ. ಒಂದು, ತಾಯಿ ನುಡಿ, ತಾಯಿ ನಾಡು, ತಾಯಿ ತಂದೆಗಳು, ಇವ್ರುಗಳನ್ನ ನಾವು ಎಲ್ಲಿದ್ದರೂ ಮರಿಬಾರ್ದು ಅನ್ನೋದನ್ನು ಮಾತ್ರ ಹೇಳಬೇಕು ಅನಿಸುತ್ತೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ನಮಸ್ಕಾರಗಳು, ಧನ್ಯವಾದಗಳು ಇಷ್ಟೊತ್ತು ಕೇಳಿದ್ದಕ್ಕಾಗಿ. ನಮಸ್ಕಾರ.